ಕೂಡ ಬಸ್ ಪ್ರಯಾಣ ದರದ ಟಿಕೆಟ್ ಅನ್ನು ಹೆಚ್ಚಳ ಮಾಡಿದೆ. ಸೊ ಹಾಗಾಗಿ ಪ್ರಯಾಣಿಕರು ಕೂಡ ಪ್ರತಿನಿತ್ಯ ಕೂಡ ಸಂಚಾರವನ್ನು ಮಾಡ್ತಾರೆ. ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿರೋದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತಿಂದ ಟಿಕೆಟ್ ಪ್ರಯಾಣದ ದರ ಜಾಸ್ತಿ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಭಾಳ ಇದು ಜಾಸ್ತಿ ಮಾಡಿಬಿಟ್ಟು ತೊಂದರೆ ಮಾಡಿಬಿಟ್ರು. ಜಾಸ್ತಿ ಮಾಡಬಾರ್ದಾಗಿತ್ತು, ಮುಂಚೆ ಇರೋದೇ ಬೇಕಾದಷ್ಟಿತ್ತು. ಇದು ಫ್ರೀ ಕೊಟ್ಟು ಇದು ಈ ಥರ ಮಾಡಿದರೆ ಜನಗಳಿಗೆ ಭಾಳ ಇದು ಮಾಡ್ದಂಗೆ. ಈಗ ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಎಷ್ಟಿತ್ತು ಟಿಕೆಟ್ ಫಸ್ಟು, ಈಗ ಎಷ್ಟಿದೆ? 42 ಇತ್ತು ಸರ್, ಇವಾಗ 276. ಎಷ್ಟೊತ್ತಿಗೆ ಬಸ್ ಹತ್ತಿದ್ರಿ ಸರ್ ನೀವು? ಬೆಳಿಗ್ಗೆ 5:15. 5:15ಗೆ ಇವತ್ತಿನ ಟಿಕೆಟ್ ಪ್ರೈಸೇ ತಗೊಂಡಿದ್ದೀರಾ? ಹೌದು ಸರ್. ಸರ್, ತಾವು ಎಲ್ಲಿಂದ ಬರ್ತಾ ಇದ್ದೀರಾ? ಟಿಕೆಟ್ ಪ್ರೈಸ್ ಬಗ್ಗೆ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ ಸರ್? ಸರ್, ಮೊದಲು 242 ಇತ್ತು ಸರ್, ಚಿತ್ರದುರ್ಗದಿಂದ. ಈಗ ಬೆಂಗಳೂರಿಗೆ 274 ಮಾಡಿದ್ದಾರೆ. 32 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಫ್ರೀ ಬಿಟ್ಟು ಗಂಡು ಮಕ್ಕಳಿಗೆ ಜಾಸ್ತಿ ಮಾಡ್ಬೇಕನ್ನೋದು ಯಾಕೆ ಕಾನೂನಲ್ಲಿ ಇಲ್ಲ ಸರ್. ಇವ್ರು ಯಾಕೆ ಮಾಡಿ ಹಿಂಗೆ ಜಾಸ್ತಿ ಮಾಡ್ತಾರೋ ನಮಗೆ ಗೊತ್ತಾಗ್ತಿಲ್ಲ ಸರ್. ಇವ್ರು ಫ್ರೀ ಬಿಟ್ಟಿರೋ ಇದಕ್ಕೋಸ್ಕರ ನಾವು ಭಾರ ಇದು ಮಾಡಬೇಕು ಸರ್. ನಮ್ಮಿಂದ ಇವ್ರು ಸರಿದೂಗಿಸ್ಕೊಳ್ಳೋದು ಸರಿಯಲ್ಲ ಸರ್. ಇದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಏನು ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ಸರ್, ಆದಷ್ಟು ಬೇಗ ಇದು ನಿಲ್ಲಿಸ್ಬಿಟ್ಟು ಮುಂಚೆ ಇದ್ದ ಅದೇ ಥರ ಇರಲಿ ಸರ್. ಲೇಡೀಸ್ ಹೇಳಿದ್ರು ಫ್ರೀ ಮಾಡಿರಿ ನಿಮಗೆ ಅಂತ. ಈ ಥರ ಎಲ್ಲ ಮಾಡಿದರೆ ಜನಗಳಿಗೆ ಎಷ್ಟು ಇದು ಮಾಡ್ದಂಗೆ. ಮತ್ತೊಂದಷ್ಟು ಜನ ಪ್ರಯಾಣಿಕರಿದ್ದಾರೆ, ಅನ್ನೋ ಮಾತಾಡ್ತಾರೆ. ಸರ್, ಇವತ್ತಿಂದ ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಹೌದು ಸರ್, ಇದು ಭಾಳ ಬಡವರಿಗೆ ಭಾಳ ಹೊಡೆತ ಬೀಳುತ್ತೆ. ಈ ಥರ ಶಕ್ತಿ ಯೋಜನೆಗಳನ್ನು ತೆಗೆದು ಹಾಕಬೇಕು. ಬೇರೆ ಜನಪರ ಯೋಜನೆಗಳನ್ನು ಕೊಡಬೇಕು. ಓದೋದ್ರ ಬಗ್ಗೆ ಆ ಥರ ಹುಡುಗರಿಗೆ ಸ್ಟೂಡೆಂಟ್ಸಿಗೆ ಯೂಸ್ ಆಗೋಂಥ ಒಂದು ಯೋಜನೆಗಳನ್ನು ಕೊಡಬೇಕು. ಈ ಥರ ಇದೇನು ಬೇಕಾಬಿಟ್ಟು ಯೋಜನೆಗಳು ಕೊಟ್ಟಿದ್ದಾರೆ, ಅವೆಲ್ಲ ಜನಸಾಮಾನ್ಯರಿಗೆ ಉಪಯೋಗ ಆಗ್ತಿಲ್ಲ. ಬಟ್ ಈ ಪ್ರಯಾಣ ದರ ಭಾಳ ಬಡವರಿಗೆ ಮಾತ್ರ ಭಾಳ ಹೊಡೆತ ಬೀಳುತ್ತೆ, ಹೊರೆ ಆಗಿದೆ. ಈಗ ಇಲ್ಲಿಂದ ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ, 30 ರೂಪಾಯಿ ಜಾಸ್ತಿ ಆಗಿದೆ. ಅದೇ ಈಗ ಬೆಂಗಳೂರಿಂದ ಬೆಳಗಾವಿಗೆ ಹೋಗೋರಿರ್ತಾರೆ, ಅವರಿಗೆ ಒಂದು ಮಿನಿಮಮ್ ಅಂದ್ರೆ 200 ರೂಪೀಸ್ ಹೊಡೆತ ಬೀಳುತ್ತೆ. ಈಗ ಕೂಲಿ ಕಾರ್ಮಿಕರು ಅವರೆಲ್ಲ ಇರ್ತಾರೆ, ಬೆಂಗಳೂರಿಗೆ ಬರ್ತಾ ಇರ್ತಾರೆ, ಹೋಗ್ತಾರೆ. ಅವ್ರು ಬರೋ ದುಡ್ಡು ಎಲ್ಲ ಬರೀ ಬಸ್ಸಿಗೆ ಇಡೋಂಗಾಗಿದೆ. ಆ ಥರ ಇದು ಭಾಳ ತೊಂದರೆ ಆಗ್ತಾಯಿದೆ ನಮಗೆ. ಈ ಥರ ಯೋಜನೆಗಳನ್ನು ಮೊದಲು ಕೈ ಬಿಡ್ಬೇಕು ಸರ್ಕಾರ, ಯಾವುದೇ ಸರ್ಕಾರ ಬರಲಿ. ಈ ಡೀಸೆಲ್ ಪೆಟ್ರೋಲ್ ಎಲ್ಲ ರೇಟ್ ಆಗ್ತಾಯಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಅದ್ರ ಬದಲು ಬೇರೆ ಏನೋ ಕನ್ವೀನಿಯೆಂಟಾಗಿ ಬೇರೆ ಇದನ್ನು ಕೊಡಬೇಕು. ಈ ಬಸ್ ಫ್ರೀ ಕೊಟ್ಟಿದ್ದಾರೆ. ಬಸ್ಸು ಸರ್, ನಾವು ದುಡ್ಡು ಕೊಟ್ಟರೂ ನಮಗೆ ಸೀಟ್ ಸಿಗ್ತಾ ಇಲ್ಲ. ಬೆಳಗ್ಗೆ ಹೊಡೆದಾಡಿ ಎತ್ತಿದೆ, 2 ಬಸ್ ಬಿಟ್ಟು 3ನೇ ಬಸ್ಸಿಗೆ ಎತ್ತಿರೋದು ನಾವು. ಆ ಥರ ಎಲ್ಲ ಸಮಸ್ಯೆ ಆಗಿದೆ. ದುಡ್ಡು ಕೊಟ್ಟರೂ ಸೀಟ್ ಸಿಗಲ್ಲ, ಆ ಥರ ಆಗಿದೆ. ಮತ್ತೊಂದಷ್ಟು ಜನ ಪ್ರಯಾಣಿಕರನ್ನ ಅವ್ರನ್ನೂ ಕೂಡ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ನೀವೇನು ಹೇಳ್ತೀರಾ ಸರ್? ಈಗ ಜನಸಾಮಾನ್ಯರಿಗೆಲ್ಲ ಹೊಡ್ತಾನೆ ಇದು, ಮತ್ತೇನಾಗುತ್ತೆ? ಆಮೇಲೆ ಬೀದರ್, ಗುಲ್ಬರ್ಗ, ರಾಯಚೂರು ಕೂಲಿ ಕಾರ್ಮಿಕರು ಬರ್ತಾರೆ, ಅವರಿಗೆಲ್ಲ 1000 ಗಟ್ಟಲೆ ಬಸ್ ಚಾರ್ಜ್, 100, 200, 300 ರೂಪಾಯಿ ಏರಿಕೆ ಆಗ್ತಾ ಇದೆ. ಸ್ವಲ್ಪ ಇದೆ ಸರ್ಕಾರ ಮಾಡಿರೋದು, ಸ್ವಲ್ಪ ಕಡಿಮೆ ಮಾಡಿದರೆ ಉತ್ತಮ ಸರ್. ಈಗ ಸಾಮಾನ್ಯ ದಿನಗಳಲ್ಲಿ ಈ ರೀತಿ ಹಬ್ಬ ಹರಿದಿನಗಳು ಬಂದರೆ ಆ ಟೈಮ್ನಲ್ಲಿ ಕೂಡ ಏನಾರ ಜಾಸ್ತಿ ಮಾಡೋಂಥದ್ದು, ಆಗ ಹೇಗೆ ಸರಿ ದೂಗಿಸ್ಕೊಡ್ಬೇಕು ಸರ್? ಅವ್ರ ಪಾಪ ಅವರು ಯಾವ ರೀತಿ ಮಾಡ್ತಾರೋ ಸರ್ಕಾರಕ್ಕೆ ಗೊತ್ತದು. ನಾವಂತೂ ಹೇಳ್ತೀವಿ, ಅವರು ಎಚ್ಚೆತ್ಕೋಬೇಕಲ್ಲ, ಜನಗಳಿಗೆ ತೊಂದರೆ ಆಗ್ತಾಯಿದೆ ಎಂಬುದನ್ನು. ಸರ್, ತಾವೇನು ಹೇಳ್ತೀರಾ ಸರ್? ಸರ್, ನಾವು ಇದು ಮಾಡಿರೋದು ರೇಟು ಭಾಳ ವಿಷಾದನೀಯ. ಇಷ್ಟು ರೇಟ್ ಮಾಡಿಕೊಡೋದು ಜನಸಾಮಾನ್ಯರು ಓಡಾಡೋಕ್ಕಾಗಲ್ಲ. ಬಡವ್ರ ಬಗ್ಗರು ಹೆಣ್ಮಕ್ಳು ಫ್ರೀ ಮಾಡಿ ಅದನ್ನ ತುಂಬಕ್ಕೋಸ್ಕರ ಗೌರ್ಮೆಂಟ್ ಈ ಥರ ಮಾಡ್ತಾಯಿದೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಒಂದು ಕಡೆಯಿಂದ ಕೇಳ್ತಾರೆ, ಇನ್ನೊಂದು ಕಡೆಗೆ ಹಾಕ್ತಾರೆ ಅಷ್ಟೇ. ಈಗ ಮಹಿಳೆಯರಿಗೆ ಉಚಿತ ಕೊಟ್ಟಿರೋದ್ರ ಬಗ್ಗೆ ಅವರಿಗೆ ಇವಾಗ ನಮ್ಮ ಕಡೆಯಿಂದ ತಗೊಂಡು ಮಹಿಳೆಯರಿಗೆ ಫ್ರೀ ಕೊಡ್ತೀವಿ. ಇವಿಷ್ಟು ಕೂಡ ಪ್ರಯಾಣಿಕರ ಹೇಳುವಂಥ ಮಾತು. ಅಂದರೆ ಒಂದು ಕಡೆ ಕಿತ್ತು ಮತ್ತೊಂದು ಕಡೆ ಕೊಡ್ತಾ ಇದ್ದಾರೆ. ಕೆಲವಷ್ಟು ಸಾಮಾನ್ಯ ವರ್ಗದ ಜನರಿಗೆ ಕೂಡ ಹೊರೆ ಆಗ್ತಾ ಇದೆ. ಈ ರೀತಿಯಾದಂಥ ಮಾಡೋದ್ರಿಂದಾಗಿ ಸಹಜವಾಗಿ ಜನಸಾಮಾನ್ಯರ ಬದುಕಿಗೂ ಕೂಡ ಬರೆ ಆಗುವಂಥದ್ದು. ಸಾಧ್ಯವಾದಷ್ಟರ ಮಟ್ಟಿಗೆ ಸರ್ಕಾರ ಇತ್ತ ಗಮನ ಹರಿಸಬೇಕು ಮತ್ತು ಟಿಕೆಟ್ ಪ್ರೈಸ್ ಏನು ಜಾಸ್ತಿ ಮಾಡಿದ್ದಾರೆ ಅದನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.